ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೇನೆ ಇವತ್ತು ನಾನು ಲಾಗ್ನ ನನ್ನ ಮಗನ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ಇದು ಡೈಲಿ ಲಾಗ್ ಆಗಿರುತ್ತೆ. ಇದು ನನ್ನ ತಮ್ಮನ ಫಂಕ್ಷನ್ ಮುಗಿದ ಮೇಲೆ ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ತುಂಬ ದಿನ ಆಗಿತ್ತು ನಾನು ಅಪ್ಲೋಡ್ ಮಾಡಿ ಡೈಲಿ ಲಾಗ್ನ, ಹಂಗಾಗಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಟೈಮ್ ಬಂದು 6:30 ಆಗಿತ್ತು. ಅಂದರೆ ಮಕ್ಳಿಗೆ ಸ್ವಲ್ಪ ಫಸ್ಟು ಹಾಲು ಕಾಯಿಸ್ಕೊಟ್ಬಿಡೋಣ ಅಂತ ಹಾಲು ಕಾಯೋಕ್ಕಿಟ್ಟಿದ್ದೆ. ಇವನು ಕೂಡ ಕೈ ಬಿಡ್ತಿರಲಿಲ್ಲ, ಎತ್ಕೊಂಡೇ ಇರಬೇಕು. ಇವನ್ನ ತಲೆಗೆ ಯಾವುದೇ ಕ್ಲಿಪ್ ಹಾಕಿದ್ರು ಕೂಡ ಬಿಡ್ತಿಲ್ಲ, ಕೂದಲಿಗೆ ಕಳ್ಕೊತಾನೆ. ಹಂಗಾಗಿ ಸರಿಯಾಗಿ ಕೂದಲನ್ನು ಕೂಡ ಹಾಕಕ್ಕೆ ಬಿಟ್ಟಿಲ್ಲ ಇವನು ಪಾಪ. ಹಾಗಾಗಿ ಫಸ್ಟ್ ಹಾಲು ಕಾಯೋಕ್ಕಿಟ್ಟಿದೆ. ನನಗೂ ಕೂಡ ಸೈಡಲ್ಲಿ ಸ್ಪೆಷಲ್ಲಾಗಿ ಡ್ರಿಂಕ್ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾಕಪ್ಪ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತ ನೀವು ಅನ್ಕೋಬೋದಿತ್ತು. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಮದುವೆಯಲ್ಲಿ ಸ್ವಲ್ಪ ನೀರು ವ್ಯತ್ಯಾಸ ಆಗಿ ಗಂಟಲು ನೋವು ಸ್ಟಾರ್ಟ್ ಆಗಿಬಿಟ್ಟು ವಾಯ್ಸೇ ಬರ್ತಿರ್ಲಿಲ್ಲ ಗಂಟಲು ಕಟ್ಕೊಂಡು. ಹಾಗಾಗಿ ನಾನು ಯಾವುದಕ್ಕೂ ವಾಯ್ಸ್ ಕೊಟ್ಟಿರಲಿಲ್ಲ. ಹಂಗಾಗಿ ಬರೀ ಮ್ಯೂಸಿಕ್ ಮಾತ್ರ ಕೊಟ್ಟಿದ್ದು. ಯಾರು ಏನು ಅನ್ಕೋಬೇಡಿ ವಾಯ್ಸ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಲೈಕ್ ಮಾಡಲಿ ಪರವಾಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಖುಷಿಯಾಗಿ ವೀಡಿಯೋನ ನೋಡಿ ಅಂತ ನಾನು ಹೇಳ್ತೀನಿ. ಇನ್ನು ನನ್ನ ಮಕ್ಕಳ ಜೊತೆಲಿ ತರಲಾಟ ಆಡಿಸ್ಕೊಂಡು ಅವ್ರ ಜೊತೆಲಿ ಅವ್ನು ಮಾತ್ರ ಕೈನೇ ಬಿಡ್ತಾಯಿಲ್ಲ, ಅಳೋದು ಮಾಡ್ತಾಯಿದ್ದಾನೆ ಅವನು. ಅವ್ನ ಕೈ ಬಿಟ್ಟರೆ ಸಾಕು, ನಾನು ಕೆಲಸ ಆಗೋಗುತ್ತೆ, ಅದನ್ನು ಕೈ ಬಿಡ್ತಾಯಿಲ್ಲ. ಹಾಗಾಗಿ ಅವನ ಜೊತೆಲೇ ಲಾಗ್ನ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು. ಇನ್ನು ದೊಡ್ಡ ಮಗ ಇಲ್ಲಿ ಅಂತ ಅನ್ಬೋದು. ದೊಡ್ಡ ಮಗ ಅವ್ನ ಪಾಡಿಗೆ ಕುತ್ಕೊಂಡು ವರ್ಕ್ ಮಾಡ್ತಾಯಿದ್ದಾನೆ. ಹೋಮ್ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಕುತ್ಕೊಂಡು ಮಾಡ್ತಿದ್ದ. ಇವನು ಇಲ್ಲಿ ಬಂದು ಅಡುಗೆ ಮನೇಲಿ ತರಲೆ ಮಾಡ್ತಾಯಿದ್ದಾನೆ. ಪಾಪು ಕೂಡ ಅವ್ರು ಫಸ್ಟು ಹಾಲು ಕೊಟ್ಬಿಟ್ರೆ ಅವ್ರು ಸೈಲೆಂಟಾಗಿ ಕುತ್ಕೋತಾರೆ. ಇಲ್ಲ ಹಿಂಗೇನೆ ಸೌಂಡ್ ಬರ್ತಿದೆ ನೋಡಿ, ಬಡಿಯೋದು ಎಲ್ಲನೂ ಮಾಡಿಕೊಂಡು ತರಲೆ ಮಾಡ್ತಾ ಇರ್ತಾನೆ. ಮಾತ್ರ ಏನೂ ಮಾಡೋಕ್ಕಾಗಲ್ಲ. ಓಯ್ ಅಂತ ಹೇಳ್ತಾ ಇದ್ದಾನೆ ನಿಮಗೇ. ಅವ್ನು ವಾಯ್ಸ್ ನಾನು ಕೊಟ್ಟಿಲ್ಲ, ಯಾಕಪ್ಪ ನಾನು ಸ್ವಲ್ಪ ಸೈಲೆಂಟ್ ವಾಯ್ಸು, ಹಾಗಾಗಿ ವಾಯ್ಸ್ ಕೊಟ್ಟಿಲ್ಲ. ಅವನ ಜೊತೆಲಿ ನನಗೂ ತುಂಬಾ ಖುಷಿ. ಯಾಕಪ್ಪ ನನ್ನ ಜೊತೆಲಿ ಆಟ ಆಡೋಕ್ಕೆ ತುಂಬಾ ಕ್ಯೂಟ್ ಅವ್ನು ಆಟ ಆಡೋದು. ಆದರೆ ಸೈಲೆಂಟ್ ಹುಡುಗ, ಅದೇ ತರಲೆ ಜಾಸ್ತಿ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ನಿಂತೋ ನಿಲ್ಲಲ್ಲ, ಗಾಡಿಗೆಲ್ಲ ಹೋಗಿ ಸಿಗಾಕೋತಾನೆ ರೋಡ್ ಸೈಡ್ ಇರೋದ್ರಿಂದ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಜೊತೆಲಿ ಆಟ ಆಡ್ತಾ ಇರಬೇಕು ಅವನ ಜೊತೆಲಿ. ಇಲ್ಲಾಂದರೆ ರೋಡಲ್ಲಿ ಹೋಗಿ ನಿಂತ್ಕೊಬಿಡ್ತಾನೆ. ಯಾಕಪ್ಪ ಅಂದರೆ ನಮ್ಮದು ರೋಡ್ ಸೈಡ್ ಮನೆ, ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಇವನ್ನ. ಇಲ್ಲಾಂದರೆ ನಮಗೆ ಕಷ್ಟ. ಮೊಬೈಲ್ ನೋಡ್ಬಿಟ್ಟು ಮೊಬೈಲಿಗೆ ಕಿಸ್ ಕೊಡ್ತಾ ಇದ್ದಾನೆ, ಹೋಗಿ ವೀಡಿಯೋ ಮಾಡ್ತಾಯಿದ್ದಾಳೆ ಅಮ್ಮ ಅಂತ ಅಂದ್ಬಿಟ್ಟು. ಎಷ್ಟು ತರಲೆ ಅಂತ ನೀವೇ ನೋಡ್ಬೋದು. ಇವನ್ನ ಕಿಸ್ ಕೊಡ್ತಾನೆ, ಎಷ್ಟು ಕ್ಯೂಟಾಗಿ ಕೊಡ್ತಾ ಇದ್ದಾನೆ ನೋಡಿ. ಅದು ಫೋನು ಕೊಡ್ತಾ ಇದ್ದಾನೆ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು. ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನೋಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಹುಡುಗ. ಈಗಿನ ಮಕ್ಕಳು ಎಷ್ಟು ಚುರುಕಾಗಿದ್ದಾರೆ ಅಂತ ನೀವೇ ತಿಳ್ಕೊಬೋದು. ಫೋನ್ ನೋಡಿದ್ರೆ ಸಾಕು ಯಾವ ಥರ ಡ್ಯಾನ್ಸು ಎಲ್ಲ ಬರುತ್ತೆ ನೋಡಿ. ಸುಮ್ಮನೆ ಇದ್ದಾಗ ಮಾತ್ರ ಇವೆಲ್ಲ ಮಾಡಲ್ಲ, ಫೋನ್ ಕಂಡಾಗ ಮಾತ್ರ, ಇಲ್ಲ ಟಿ ವಿ ಆನ್ ಆದಾಗ ಈ ರೀತಿಲಿ ಮಾತ್ರ ಇವನು ಆಟ ಆಡೋದು. ಇಲ್ಲಾಂದರೆ ಸೈಲೆಂಟಾಗಿ ಸುಮ್ಮನೆ ಕುತ್ಕೊಂಡು ಅವನದು ಏನು ಆಟಿಕೆಗಳು ಇರುತ್ತೆ ಅದ್ರ ಜೊತೆಲಿ ಆಟ ಆಡ್ತಾ ಕೂತಿರ್ತಾನೆ. ಜಾಸ್ತಿ ತರಲೆ ಮಾಡೋಕ್ಕೆ ಹೋಗಲ್ಲ ಅವನು ಪಾಪು ಯಾವಾಗ್ಲೂ. ಈಗ ಟಾನಿಕ್ ತೊಗೊಂಬಂದು ಇಟ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಜ್ವರ ಇತ್ತು ಅಂದ್ಬಿಟ್ಟಾಗ ಹಾಕಿದ್ನಲ್ಲ, ಜ್ವರ ಕೆಮ್ಮಿಗೆ ಅಂದ್ಬಿಟ್ಟು ಟಾನಿಕ್ ಇಟ್ಕೊಂಡು ಆಟ ಆಡ್ತಾಯಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ, ಇವನು ಹೇಳೋ ಮಾತು ಕೇಳಲ್ಲ. ಹಾಗಾಗಿ ಫಸ್ಟ್ ಹಾಲು ಕಾಯಿಸ್ಕೊಟ್ಟಿದ್ದೆ, ಅವ್ನು ಕುಡ್ದಿರಲಿಲ್ಲ ಆಗ್ಲಿಂದ. ಸ್ವಲ್ಪ ಆರಕ್ಕಿಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ಈಗ ಫಸ್ಟ್ ಕುಡ್ಕೋತಾ ಇದ್ದಾನೆ. ಕುಡಿಬೇಕಾದ್ರೂ ಒಂದೊಂದು ತರಲೆ ಮಾಡಲ್ಲ ಅವನು, ಅಷ್ಟು ತರಲೆ ನೋಡ್ತಾ ಇದ್ದಾನೆ. ಫೋನಲ್ಲಿ ವೀಡಿಯೋ ಮಾಡ್ತಾ ಇದೀಯ ನೀನು ಅಮ್ಮ ಅಂತ ಅಂದ್ಕೊಂಡು ಮೊಬೈಲ್ನೇ ಫೋನ್ನೇ ನೋಡ್ತಾ ಇದ್ದಾನೆ. ನನಗೆ ಗುರಾಯಿಸ್ತಾ ಇದ್ದಾನೆ, ನೀವು ಅಬ್ಸರ್ವ್ ಮಾಡ್ಬೋದು. ಅವ್ನು ಹಾಲು ಕುಡಿ ಅಂತಂದ್ರೂ ಕೂಡ ಅವ್ನು ಮೊಬೈಲ್ನೇ ನೋಡ್ತಾ ಇದ್ದಾನೆ. ಯಾಕಪ್ಪ ಅಂದರೆ ನಮ್ಮಮ್ಮ ವೀಡಿಯೋ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೋಸ್ಕರ. ಇನ್ನು ಅವ್ನು ಕೂಡ ಅವ್ನು ಸೇಫ್ಟಿ ನೋಡಾಯಿತು. ಹಾಲು ಕುಡಿಸಿದ್ಮೇಲೆ ಇನ್ನು ಆಟ ಆಡ್ತಾನೆ. ಇನ್ನು ಹಂಗಾಗಿ ಮೊಬೈಲ್ ನೋಡ್ತಾ ಇದ್ದಾನೆ. ನಾನು ಮೊಬೈಲ್ ನೋಡ್ಬಿಟ್ಟು ಅವ್ನು ಎಲ್ಲೂ ಹೋಗಲ್ಲ, ನಾನು ಅಡುಗೆ ಮನೇಲಿ ಇರ್ತೀನಿ ಅಂದ್ಬಿಟ್ಟು ಕೂತ್ಕೋತಾ ಇದ್ದಾನೆ. ತುಂಬ ತುಂಟ ಇನ್ನು ಅಡುಗೆಗೆ ಇಟ್ಟಿದ್ದೆ. ಬಂದು ನೋಡಿದ್ರೆ ಹಾಲಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಬ್ಬರು ಸೇರಿಕೊಂಡು ಸಾಂಬಾರಿಗೆ ಅಂದ್ಬಿಟ್ಟು ಬೆರಕೆ ಸೊಪ್ಪು ಸೋಸ್ ಮಡಗಿದ್ದೆ, ಎಲ್ಲನೂ ಪೂರ್ತಿ ಹಾಸಿಗೆ ಮೇಲೆಲ್ಲ ಚೆಲ್ಲಿದ್ದಾರೆ ಇಬ್ಬರು ಸೇರ್ಕೊಂಡು. ಚೆಲ್ಬಿಟ್ಟು ಅವನೇ ಕರ್ಮ ಅಂತ ಹೇಳ್ತಾ ಇದ್ದಾನೆ ಚಿಕ್ಕ ಪಾಪು. ನೋಡಿ, ನೀವು ನೋಡೋದು ನಗು ಬರುತ್ತೆ, ತಲೆ ಕೆಚ್ಕೋತವನೆ. ಈ ರೀತಿ ಮಾಡ್ತಾರೆ. ನಮ್ಮ ಮನೇಲಂತೂ ಇವರಿಬ್ಬರನ್ನ ತಡೆಯೋಕ್ಕೆ ಆಗ್ತಿಲ್ಲ. ನಿಮ್ಮ ಮನೇಲಿ ಇಂಥ ತುಂಟು ಮಕ್ಕಳಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ನನಗಂಗೆ ಎರಡೆರಡು ಕೆಲಸ ಕೊಡ್ತಾರಲ್ಲ, ಆಮೇಲೆ ನಿಮಗೂ ಎರಡೆರಡು ಕೆಲಸ ಕೊಡ್ತಾರೆ. ಹಂಗಾಗಿ ಹುಷಾರಾಗಿ ನೋಡ್ಕೊಳ್ಳಿ. ನಾನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇನ್ನು ನಾನು ಅಲ್ಲೆಲ್ಲ ನೀಟಾಗಿ ಪಾಪು ಎಲ್ಲ ಈಸ್ಕೊಬಂದು ಅಡುಗೆಗೆ ಅಂತ ಇಟ್ಟಿದ್ದೆ, ಬೇಳೆ ಕೂಗೋಕ್ಕೆ ಅಂದ್ಬಿಟ್ಟು. ಇವತ್ತು ಬೆರಕೆ ಸೊಪ್ಪಿನ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬೇಳೆ ಕೂಗೋಕೆ ಇಡ್ತಾ ಇದ್ದೆ, ಅಂದರೆ ಬೇಗನೆ ಕೆಲಸ ಆಗುತ್ತಲ್ಲ. ಅಂದರೆ ಪಾಪಗೂ ಕೂಡ ಅಂಗನವಾಡಿ ಕಳಿಸ್ಬೇಕಿತ್ತು ಸ್ವಲ್ಪ ಅಂತ ಅಂದ್ಬಿಟ್ಟು ಒಂದು ಸೈಡು ರೈಸ್ಗೆ ಇಟ್ಟಿದ್ದೆ, ಇನ್ನೊಂದು ಸೈಡಿಗೆ ಬೇಳೆ ಕೂಗೋಕೆ ಇಟ್ಟಿದ್ನಲ್ಲ, ಅದು ರೆಡಿ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇದ್ದೆ. ಬೇಳೆ ಜೊತೆಗೆ ಸ್ವಲ್ಪ ಹೆಸರು ಕಾಳು ಕೂಡ ಮಿಕ್ಸ್ ಮಾಡಿದ್ದೀನಿ ನಾನು ಇವತ್ತು. ಏನೋ ತಿನ್ನಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು.
ನಮ್ಮೇಲೆ ಆಲ್ಮೋಸ್ಟ್ ಹೆಸರು ಕಾಳನ್ನ ಯೂಸ್ ಮಾಡಲ್ಲ ನಂಗೆ ಇಷ್ಟ. ನಮ್ಮನೇಲಿ ಹೇಗಪ್ಪ ಅಂದರೆ ನನಗಿಷ್ಟ ಆದದ್ದು ಅವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಅಡುಗೆ ವಿಷಯ ತುಂಬಾ ಅಡುಗೆ ಮಾಡೋಕ್ಕೆ ಒಂದೊಂದು ಟೈಮ್ ಬೇಜಾರಾಗುತ್ತೆ. ಯಾಕಪ್ಪ ಅಂದರೆ ಅವರು ತಿನ್ನಲ್ಲ, ಅವ್ರಿಗೆ ಸ್ವಲ್ಪ ಶೀತ ಆಗಂಗಿಲ್ಲ, ಏನೂ ಇಲ್ಲ, ಅವರು ತಿನ್ನಲ್ಲ. ಆದರೆ ನನಗೆ ಅವೆಲ್ಲ ತುಂಬ ಇಷ್ಟ. ಅವರು ಏನೇನು ಐಟಮ್ ತಿನ್ನಲ್ಲ ಅವೆಲ್ಲ ನಂಗೆ ತುಂಬ ಇಷ್ಟ ಆದ ಐಟಮು. ಹಂಗಾಗಿ ನಾನು ಮದುವೆ ಆದಮೇಲೆ ಅವ್ರಿಗೋಸ್ಕರ ಅಂತಲೇ ಆ ಐಟಮ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಅಮ್ಮನ ಮನೆಗೆ ಹೋದ ತಕ್ಷಣ ಆ ಐಟಮ್ಸ್ ಎಲ್ಲ ಮೇಯ್ನ್ ಅದನ್ನೇ ಅಡುಗೆ ಮಾಡಿಸ್ಕೊತೀನಿ. ಅದನ್ನು ನನಗೆ ಏನು ಇಷ್ಟ ಇರುತ್ತೆ ಅದನ್ನೇ ನಾನು ಫಸ್ಟ್ ಮಾಡಿಸ್ಕೊಂಡು ತಿನ್ನೋದು. ಇಲ್ಲಾಂದ್ರೆ ಅಡುಗೆ ಬೇಡ ಅಂತಲೇ ಹೇಳ್ಬಿಡ್ತೀನಿ, ನನಗೆ ಏನು ಬೇಕು ನಾನು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ನಾನು ನಮ್ಮ ಅಮ್ಮನ ಮನೆಗೆ ಹೋದರೆ ನಾನು ಫುಲ್ ಫ್ರೀ ಬರ್ಡು. ಅಂದರೆ ಯಾಕಪ್ಪ ಅಂದರೆ ಎಲ್ಲ ಅವರ ಕೆಲಸ ಮಾಡ್ಕೊತಾರಲ್ಲ, ಹಂಗಾಗಿ. ಇಲ್ಲಿ ನಾನು ಕೂಡ ಬೇಳೆ ಬೆಂದಿತ್ತು, ಸೊಪ್ಪು ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೊಬಂದು ಹಾಕಿದ್ದೀನಿ ರೆಡಿ ಮಾಡಿ. ನನಗಂತೂ ತುಂಬ ಇಷ್ಟ ಬೆರಕೆ ಸೊಪ್ಪಿನ ಉಪ್ಸಾಂಬಾರು ಅಂದರೆ. ನಿಮಗೂ ಇಷ್ಟನಾ? ಹಳ್ಳಿ ಸೈಡ್ ಇರೋರಿಗೆ ಆಲ್ಮೋಸ್ಟು ಗದ್ದೆ ಹೊಲದಲ್ಲೇ ಸಿಗೋ ಸೊಪ್ಪು ಅಂದರೆ ತುಂಬ ಇಷ್ಟ. ಸಿಟಿ ಸೈಡ್ ಅದು ಸಿಗೋಲ್ಲ. ಒಬ್ಬೊಬ್ಬರು ಸಿಟಿ ಸೈಡ್ ಇರೋರು ಕೇಳ್ಬಿಟ್ಟು ತರಿಸ್ಕೊತಾರೆ. ನನಗಂತೂ ತುಂಬ ಇಷ್ಟ. ಆಲ್ಮೋಸ್ಟ್ ರೆಡಿ ಆಯಿತು ಉಪ್ಸಾಂಬಾರು. ಇನ್ನು ನೆಕ್ಸ್ಟು ಮುದ್ದೆ ಮಾಡಿರಲಿಲ್ಲ ನಾನು, ಲಾಸ್ಟಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು. ಹಂಗಾಗಿ ಮುದ್ದೆಗಿಟ್ಬಿಡೋಣ ಅಂದ್ಬಿಟ್ಟು ಮುದ್ದೆಗಿಟ್ಟಿದೆ. ನಾನು ಬಾಣಲಿಲೇ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಅರ್ಜೆಂಟ್ಗೂ ಕೂಡ ನನಗೆ ಪಾತ್ರೆ ಎಲ್ಲ ಅಷ್ಟು ಮಾಡೋಕ್ಕೆ ಬರ್ತಿಲ್ಲ. ಈಗ ಮರ್ತ್ಕೊಬಿಟ್ಟಿದ್ದೀನಿ. ಮೊದಲಿಂದ ಅಭ್ಯಾಸ ಇತ್ತು, ಈಗ ಅಭ್ಯಾಸ ಇಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ ಬೇಗ ಚೆನ್ನಾಗಿ ವ್ಯೂವ್ಸ್ ಅಂತೂ ಹೋಗ್ತಾಯಿದೆ, ಆದರೆ ಸಬ್ಸ್ಕ್ರೈಬ್ ಬೇಗ ಸಿಗ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು. ಯಾಕಪ್ಪ ಅಂತಂದರೆ ನನಗಿಂತ ಲೇಟಾಗಿ ಸ್ಟಾರ್ಟ್ ಮಾಡಿದವರೆಲ್ಲ ಇನ್ನೂ ಪೆಂಡಿಂಗಲ್ಲಿದ್ದಾರೆ. ನನಗೆ ವ್ಯೂವ್ಸ್ ಒಳ್ಳೆ ಚೆನ್ನಾಗಿ ಹೋಗ್ತಿದೆ. ಹಂಗಾಗಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಯಜಮಾನಪ್ಪ ಸಾಂಬಾರಲ್ಲಿ ಸೊಪ್ಪು ತಿನ್ನಲ್ಲ, ಒಗ್ಗರಣೆನೇ ಮಾಡಬೇಕು ಅವ್ರಿಗೆ. ಹಂಗಾಗಿ ಸ್ವಲ್ಪ ಸೊಪ್ಪನ್ನ ಸೋರಿಕ್ ಬಿಡೋಣ ಅಂತ ಅಂದ್ಬಿಟ್ಟು ಸೋರ್ಲಿಕ್ಕೆ ಹಾಕಿದ್ದೆ ನಾನು. ನೀವು ನೋಡ್ಬೋದು, ಸ್ವಲ್ಪ ಹೆಸರು ಕಾಳು ಮತ್ತು ಅವರೆಕಾಳು ಮತ್ತು ಬೇಳೆ ಮೂರನ್ನು ಕೂಡ ಹಾಕಿದ್ದೀನಿ ನಾನು ಸಾಂಬಾರಿಗೆ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂತ ಅಂದ್ಬಿಟ್ಟು. ನನ್ನ ಮಕ್ಕಳು ಕೂಡ ಕಾಳು ಐಟಮ್ ಎಲ್ಲ ತುಂಬ ಇಷ್ಟ ಅಲ್ಲ, ಬೇಗನೆ ತಿನ್ಕೋತಾರೆ ಅನ್ನೋದಕ್ಕೋಸ್ಕರ ಬೇಗನೆ ಹಾಕ್ತಿದ್ದೀನಿ. ಸೊಪ್ಪು ತರಕಾರಿ ಆಮೇಲೆ ಕಾಳುಗಳು ಈ ಐಟಮ್ಸ್ ಆದರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದೊಂದು ಟೈಮ್ ತಿನ್ನಲ್ಲ, ಒಂದೊಂದು ಟೈಮ್ ಅಂತೂ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ನಾನು. ಇನ್ನು ರೆಡಿ ಕೂಡ ಆಯಿತು. ಎಲ್ಲನೂ ಸ್ವಲ್ಪ ತೊಳೆಯೋಕೆ ಹಾಕ್ಬಿಡೋಣ ಪಾತ್ರೆಗಳನ್ನ. ಸ್ವಲ್ಪ ಬಿಸಿನೀರಿಟ್ಟರೆ ಪಾಪಗೂ ಕೂಡ ಊಟಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಸೊಪ್ಪು ಕೂಡ ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಸೊಪ್ಪು ಒಗ್ಗರಣೆ ಹಾಕೋರು ಕೂಡ ತುಂಬಾ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರು ಸಾಂಬಾರನ್ನ ಇಷ್ಟಪಡೋರಿಗೂ ಕೂಡ ಅದು ರೀತಿ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇದು ಇಷ್ಟ ಆಗೋಲ್ಲ. ಬೆರಕೆ ಸೊಪ್ಪನ್ನು ಮೊಸಪ್ಪು ಅಂತ ತುಂಬಾ ಟೇಸ್ಟ್ ಇರುತ್ತೆ, ಅದು ಕೂಡ ಮಾಡಿ. ಇನ್ನು ಅಲ್ಲಿಂದ ಬಂದು ಹುಡುಗರೆಲ್ಲ ಆಟ ಆಡ್ತಾಯಿದ್ರಲ್ಲ ಆಚೆ, ಇಲ್ಲ ಮನೆ ಪಕ್ಕದಲ್ಲಿ ಆಡು ಮರಿ ಸಾಕಿದ್ರಲ್ಲ ನಮ್ಮ ಚಿಕ್ಕತ್ತೆಯವರು, ಅವ್ರದ್ದು ಆಡು ಮರಿ ಆಗ್ತಿತ್ತು ಅಂತ ಅವ್ರು ನನ್ನ ಮಕ್ಕಳು ಕ್ಯೂರಿಯಾಸಿಟಿಯಿಂದ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಪಾಪ ಅದು ಆಡು ಮರಿನೇ ಬಿಡ್ತಾಯಿಲ್ಲ, ಸಣ್ಣ ಮರಿನ ಹೋಗಿ ಅದು ಮಾತಾಡ್ಸೋದು, ಇಲ್ಲ ಅದು ಕಡಿತ ಕದ್ರಿಸೋದು ಇದೆಲ್ಲ ಮಾಡ್ತಾಯಿದ್ರು. ಹಂಗಾಗಿ ಮತ್ತೆ ಅಲ್ಲೇ ನಿಲ್ಸ್ಕೊಂಡಿದ್ದಾರೆ, ಬನ್ನಿ ಸುಮ್ಮನೆ ನೋಡಿ ಅಂತ. ಅಂದರೆ ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ ಅವರು. ಹಂಗಾಗಿ ಒಂದು ಹಾಫ್ ಆನ್ ಅವರ್ ಅವರು ಕೂಡ ಕರ್ಕೋತಾರೆ, ಬೇಜಾರಾಗುತ್ತಲ್ಲ ಅವ್ರಿಗೂ. ಮಕ್ಕಳಿದ್ರೆ ತುಂಬಾ ಖುಷಿಯಾಗುತ್ತೆ ಅಂದ್ಬಿಟ್ಟು ನನ್ನ ವೀಡಿಯೋನ ಇವತ್ತಿಗೆ ನಾನು ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟಪಟ್ಟವರೆಲ್ಲ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಾನು ಹುಳ್ಳಿಕಾಳು ನಮ್ಮ ಅಮ್ಮನ ಮನೆ ತಂದಿದ್ದೆ, ಅಮ್ಮ ಕೊಟ್ಟು ಕಳಿಸಿದ್ರು, ಅದು ಕೂಡ ನಿಮ್ಮ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಬೆಳೆದಿರೋದು ನೋಡ್ಕೊಳ್ಳಿ.